ನೋಡಿ, ಬ್ಯಾಂಗ್ಳೂರ್ ಪರಿಸರ ದಿನಾಚರಣೆ ದಿನ ಬ್ಯಾಂಗ್ಳೂರ್ ಕ್ಲೀನ್, ಇಡೀ ಬೆಂಗಳೂರನ್ನ ಸ್ವಚ್ಛತೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಯಾವುದೇ ನಾಗರಿಕರು ಫೋನ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ನಂಬರು ಎಲ್ಲ ತಿಳಿಸ್ತೀನಿ ನಾನು. ಸೊ ಫೋನ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಒಂದು ಅಡ್ರೆಸ್ನ ಹಾಕಿ ಒಂದು ಫೋಟೋ ಹಾಕಿ ಫೋನಲ್ಲಿ ಕಳಿಸ್ಬೋದು. ಕಳಿಸಿದ್ರೆ ಅಲ್ಲಿ ಹೋಗಿ ಒಂದು ಟೈಮ್ ಫ್ರೇಮ್ ದಿನಗಳನ್ನ ನಾನು ಇದನ್ನು ಮಾಡ್ತೀನಿ. ಎಲ್ಲ ನಮ್ಮ ಕಾರ್ಪೊರೇಷನ್ನ ಎಲ್ಲ BBMPಯ ಹೊಸ ನೌಕರರು ಕೆಲವರು ಏನು ಮಾಡ್ತಾರೆ, ಕೆಲವರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯಿಂದ 9 ಗಂಟೆಗೆ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆಲ್ಲ ಪರ್ಮನೆಂಟ್ ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಟೈಮಲ್ಲಿ ಅವ್ರು ಕೆಲಸ ಮಾಡಬೇಕು. ಅದೆಲ್ಲ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಹಾಕೋಂಥ ಕೆಲಸ ಕಳಿಸಿ ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆ ಕಾಪಾಡಬೇಕು. ನನ್ನ ಕಣ್ಣಲ್ಲೇ ನಾನು ಸುಮಾರು ದಿನ ನಾನು ಟ್ರಾವೆಲ್ ಮಾಡಿ ನಾನು ನೋಡಿದ್ದೇನೆ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಈ ಕಾರ್ಯಕ್ರಮನ ಫುಲ್ಲು ಈಗ ಹೊಸ ಕಾರ್ಪೊರೇಷನ್ ಕಮಿಷನರ್ಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ನಾನು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ವಿಪಕ್ಷಗಳು ನಿಮ್ಮ ಮೇಲೆ ಪಟ್ಟು ಮಾಡಿ ತೋರಿಸ್ತಿವೆ, ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾವೆ. ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಒಂದು ಹೇಳ್ತೀನಿ ಕೇಳಿ, ನಿನಗೆ ತಾಳ್ಮೆ ಇದ್ರೆ ಕೇಳು. ನೀನು ನನ್ನ ಮೇಲೆ ದಬಾವಣೆ ಮಾಡ್ತೀನಿ ಅಂದರೆ ಯಾರೋ ದಬಾವಣೆಗೆಲ್ಲ ನಾನು ಕೇಳೋದು. ಸ್ವಲ್ಪ ತಾಳ್ಮೆಯಿಂದ ಒಬ್ಬ ಹೆಣ್ಮಗಳು ಕೇಳ್ತಾವಳೆ, ಆ ಹೆಣ್ಮಗಳಿಗೆ ಉತ್ತರ ಹೇಳೋಣ. ಆಮೇಲೆ ನಿನಗೂ ಹೇಳ್ತೀನಿ, 100 ಜನಕ್ಕೂ ಹೇಳ್ತೀನಿ. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರ್ಸೋಣ. ಡೋಂಟ್ ವರಿ. ನಾವು ಯಾವ ಇಮೇಜು ಅವಶ್ಯಕತೆ ಇಲ್ಲ. ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ. ನಮ್ಗೇನು ಕೊಟ್ಟಿದೆ ಇಮೇಜ್ ಇದೆ. ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು, ಇವ್ರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, BJP ಏನು ಟ್ವೀಟ್ ಮಾಡಿದ್ರು, ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗೀಲಿ. ಅವರೆಲ್ಲ ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾಯಿಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯಿತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ BJP ಅವರೆಲ್ಲ ಮಾತಾಡಿದ್ರಾ? ಅವೆಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡಲಿ, ಏನು ನಂದೇನು ಬಟ್ಟು ನನ್ನ ಬಟ್ ಮಾಡೋಕ್ಕೆ ಏನಿದೆ? ಅವರು ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ. ಅಲ್ಲ ರೀ, ನಾನು ಆಯ್ತಪ್ಪ, KC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇವರು KC ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, 10 ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಇದೆ ಅಂತೆ, 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟ್ರಾಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನು ಕ್ರೈಮ್ ಮಾಡಿಬಿಟ್ಟಿದ್ದೀನಿ ನಾನು? ನನಗೆ ಯಾವ ಮಾಹಿತಿನೂ ಇಲ್ಲ. ಐ ಆಮ್ ಟೆಲಿಂಗ್ ಯು. ಆಯ್ತು, ಅದೆಲ್ಲ ರಾಜೀನಾಮೆ ಯಾರು ಯಾವ ಟೈಮಲ್ಲಿ ರಾಜೀನಾಮೆ ಕೊಟ್ಟವ್ರು ಅದೆಲ್ಲ ಮಾತಾಡೋಣ. ಅವೆಲ್ಲ ನಮ್ಮನ್ನ ಯಾಕೆ ಟಾರ್ಗೆಟ್ ಅನ್ನೋ, ನಮ್ಮ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ನಮಗೂ ಅವ್ರಿಗೂ ಭಾಳ ಲವ್ ಇದೆ. ಭಾಳ ಹತ್ತಿರವಾಗಿ ನಮ್ಮ ಕಂಡ್ರೆ ಭಾಳ ಅಪಾರವಾದಂಥ ನಮ್ಮ ಮೇಲೆ ಪ್ರೀತಿ ಅವ್ರಿಗೆ ನಮ್ಮ ಕಂಡ್ರೆ. ಅದಕ್ಕೆ ಅವರು ನಮ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೊಡೋಣ ಅವ್ರು ರಾಜೀನಾಮೆ. ಜಂಟಿ ಯಾವತ್ತು ಬಿಟ್ಟವ್ರು? ಜಂಟಿ ಯಾವಾಗಲೂ ಜಂಟಿನೇ ಅವರು. ಜಂಟಿ ಯಾರು ಬಿಡೋದು ಬೇಡ ಅಂತ ಹೇಳಿದವ್ರು. ಎಲ್ಲ ಟೈಮಲ್ಲಿ ಜಂಟಿನೇ ಅಲ್ವಾ? ಎಲೆಕ್ಷನ್ ಆದಮೇಲೆ ಜಂಟಿನ ಯಾರು ಮಾಡಲಿ, ಇನ್ನೂ 10 ಜನ ನಾನು ಬೇಕಾದ್ರೆ ಸೇರಿಸ್ಕೊಳ್ಳಿ. ನನಗೂ ಗೊತ್ತಿದೆ ಯಾರು ಬ್ಯಾಕ್ಗ್ರೌಂಡಲ್ಲಿ ಏನೇನು ಮಾಡ್ತಾ ಇದ್ದಾರೆ ಎತ್ತ ಅಂತೇಳಿ. ದೇವರು ನಮ್ಗೆ ಅಷ್ಟೋ ಇಷ್ಟೋ ಜ್ಞಾನವನ್ನು
ಕೊಟ್ಟಿದ್ದಾರೆ. ಅವ್ರು ಹೋರಾಟ ಮಾಡ್ಬೇಕು. ಅವ್ರು ಏನ್ ಪೊಲೀಸ್ ಆಫೀಸರ್ಗಳನ್ನ ಸರ್ಕಾರದ ತಪ್ಪು ಮುಚ್ಚಲಿಕ್ಕೆ ನೋಡಿಯಪ್ಪ, ಐ ಡೋಂಟ್ ವಾಂಟ್ ಟು ಟೆಲ್, ಇಟ್ ಈಸ್ ಎ ಡಿಸಿಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಎ ಕಾಮನ್ ಮ್ಯಾನ್ ಲೈಫ್. ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರೊಬ್ಬರದೇ ತೀರ್ಮಾನ ಅಲ್ಲ, ಎಲ್ಲರ ಹತ್ರನೂ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ನೀವು ನಾವು ಏನ್ ಮಾಡ್ಬೇಕು ಅನ್ನೋದು ನಂಬಿಟ್ಟಿದ್ದು. ಯಾರ್ದೋ ಮಾತು ಕೇಳ್ಕೊಂಡು ನಾವು ಯಾರ್ದೋ ಟೀಕೆ ಟಿಪ್ಪಣಿಲಿ ಯಾರ್ದೋ ಅವರು ಚಟಕ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಾವು, ನಮ್ಗೆ ಗೊತ್ತಿದೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನಕ್ಕೆ ಏನು ಉತ್ತರ ಕೊಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.